ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಮ್ಮ ಕರ್ನಾಟಕ ತಂಡ RCB ತಂಡ ವಿಜಯೋತ್ಸವ ಗಳಿಸಿರುವ ಕಾರಣ ಆ ವಿಜಯೋತ್ಸವದಲ್ಲಿ 11 ಜನ ತೀರ್ಕೊಂಡೋಗಿದ್ದಾರೆ. ಅವರ ಕುಟುಂಬಕ್ಕೆ ಮತ್ತು ಅವ್ರಿಗೆ ಒಳ್ಳೇದಾಗಬೇಕು, ಆಮೇಲೆ ಸಂತಾಪವನ್ನು ತಿಳಿಸ್ಬೇಕು ಅಂತೇಳಿ ಒಂದು ನಿಮಿಷ. ಎಲ್ಲರಿಗೂ ಧನ್ಯವಾದಗಳು. ಆ ಪಂದ್ಯಾವಳಿಯ ಕ್ರಿಕೆಟದಲ್ಲಿ ಗೆದ್ದ ನಂತರ ಆ ಕಪ್ಪು ತಗೊಂಡು ಆ ಕಪ್ಪನ್ನು ಸ್ವೀಕಾರ ಮಾಡಿಕೊಂಡ ನಂತರ ಪುನಃ ಇಲ್ಲಿ ಬಂದು ವಿಜಯೋತ್ಸವನ ಆಚರಣೆ ಮಾಡ್ಕೋಬೇಕು ಅನ್ನೋಂಥ ಕಾರಣದಿಂದ ಇವತ್ತು RCB ತಂಡ ಅಲ್ಲಿ ಗೆದ್ದ ನಂತರ ಅಲ್ಲಿ ಕೊಹ್ಲಿ ಅವರ ಮಾತುಗಳು ನಾನು ಮಾಧ್ಯಮಗಳಲ್ಲಿ ಕೇಳ್ತಾ ಇದ್ದೆ. ಕೊಹ್ಲಿ ಅವರು ಮಾತುಗಳು ಹೆಂಗಿದ್ದೆ ಅಂದ್ರೆ, ನನ್ನ ಆತ್ಮ ಕರ್ನಾಟಕ, ಬೆಂಗಳೂರು, ನನ್ನ ಹೃದಯ, ಆತ್ಮ ಎಲ್ಲ ಕೂಡ ನನ್ನ ಕರ್ನಾಟಕ, ಅಲ್ಲಿದ್ದಂಥ ಜನರಿಗೆ ಹೃದಯ ಮತ್ತು ನನ್ನ ಆತ್ಮವನ್ನು ಸಮರ್ಪಣೆ ಮಾಡ್ತೀನಿ ಅನ್ನೋಂಥ ಮಾತನ್ನು ಹೇಳಿದ ನಂತರ ಅವ್ರ ಮೇಲೆ ತುಂಬ ಈ ರಾಜ್ಯದಲ್ಲಿದ್ದಂಥ ಜನರು ಬಹಳಷ್ಟು ಅಂದರೆ ಅವ್ರಿಗೆ ಅಟ್ಯಾಚ್ ಆದರು. ಅದು ಎಮೋಷ್ನಲಿ ಅಟ್ಯಾಚ್ ಆದಂಥ ಟೈಮಲ್ಲಿ ಸಡನ್ ಆಗಿ ಅವರು ಕಪ್ಪನ್ನು ಸ್ವೀಕಾರ ಮಾಡಿಕೊಂಡ್ರು. ಸ್ವೀಕಾರ ಮಾಡ್ಕೊಂಡ ನಂತರ ಗೆದ್ದ ಕಪ್ಪನ್ನು ಸ್ವೀಕಾರ ಮಾಡ್ಕೊಂಡ ನಂತರ ಪುನಃ ಮರುದಿನನೇ ಇಲ್ಲಿಗೆ ಬೆಂಗಳೂರು ಬಂದು ವಿಜಯೋತ್ಸವನ ಆಚರಣೆಯನ್ನು ಮಾಡಿಕೊಂಡ್ರು. ಯಾಕಂದರೆ ಅದರ ಬಗ್ಗೆ ನಾನು ಮತ್ತೆ ಮುಂದಕ್ಕೆ ಮಾತಾಡುವಂಥ ಟೈಮಲ್ಲಿ ನಾನು ತಿಳಿಸ್ತೀನಿ. ನಿನ್ನೆ ಮುಖ್ಯಮಂತ್ರಿಗಳು ಕೆಲವೊಂದು ನಿರ್ಧಾರಗಳನ್ನು ತಗೊಂಡ್ರು. ಏನು ಕೆಲವು ಮಂದಿ ಅಧಿಕಾರಿಗಳನ್ನು ಅಮಾನತು ಮಾಡೋಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡಿದರು. ಅಂದರೆ ನಾನು ಕೇವಲ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೆಲವೊಂದು ಅಧಿಕಾರಿಗಳನ್ನೇನು ಅಮಾನತನ್ನು ಮಾಡಿದ್ರು, ಅಮಾನತ ಮಾಡಿದರೆ ಅದಕ್ಕೆ ಅವರು ಹೊಣೆಗಾರಿಕೆ ನೀವು ಹೊಣೆಗಾರಿಕೆ ಅಂತ ಡಿಬೇಟ್ ಮಾಡೋಕ್ಕೆ ನಾನು ಕುಂತಿಲ್ಲ. ಆದರೆ ನನ್ನ ವರ್ಷನ್ ಅಂದ್ರಿಗಿನ ಈ ರಾಜ್ಯದ ಜನರ ವರ್ಷನ್ ಏನಿದೆ ಅಂದ್ರೆ ಹೇಳಿದ್ರೆ, ಇವತ್ತು ಇದೆಲ್ಲ ಹೊಣೆಗಾರರು ಯಾರು ಅಂದ್ರಿಗಿನ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಅದೇ ರೀತಿ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್, ಗೃಹ ಮಂತ್ರಿಗಳಂತ ಪರಮೇಶ್ವರರು. ಯಾಕಂದ್ರೆ ಇವರೆಲ್ಲರೂ ಕೂಡ ಒಂದು ಸರ್ಕಾರದಲ್ಲಿ ಮುಂದಾಳಿತ ವಹಿಸ್ಕೊಂಡಿರುವಂಥವ್ರು, ಒಬ್ಬ ಸ್ಥಾನದಲ್ಲಿದ್ದಂಥವ್ರು. ಇತ್ತೀಚೆಗೆ ಅವ್ರಿಗೆ ಫ್ಯಾಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾವ ರೀತಿಯಲ್ಲಿ ಸಾಫ್ಟ್ವೇರ್ ಕಂಪನಿಗಳು ವರ್ಕ್ ಫಾರ್ ಹೋಮ್ ಮಾಡ್ತಾ ಇದ್ದಾರೋ, ಎಲ್ಲ ಮಂತ್ರಿಗಳು ಎಲ್ಲರೂ ಕೂಡ ವರ್ಕ್ ಫಾರ್ ಹೋಮ್ ಮಾಡ್ತಾ ಇದ್ದಾರೆ ಇತ್ತೀಚೆಗೆ. ಯಾಕಂದ್ರೆ ಇಷ್ಟೊಂದು ದೊಡ್ಡ ಅನಾಹುತ ಆದಂತ ಟೈಮಲ್ಲಿ ಅವ್ರು ಎಲ್ಲ ಪ್ರಿಕಾಷನರಿ ತಗೋಬೇಕಾಯ್ತು. ನೋಡ್ರಿ, ಬಿಕಾಸ್ ಆಫ್ ನೆಗ್ಲಿಜೆನ್ಸಿ ಆಫ್ ದ ಚೀಫ್ ಮಿನಿಸ್ಟರ್, ಬಿಕಾಸ್ ಆಫ್ ನೆಗ್ಲಿಜೆನ್ಸಿ ಆಫ್ ದ ಡೆಪ್ಟಿ ಚೀಫ್ ಮಿನಿಸ್ಟರ್, ಬಿಕಾಸ್ ಆಫ್ ನೆಗ್ಲಿಜೆನ್ಸಿ ಆಫ್ ದ ಹೋಮ್ ಮಿನಿಸ್ಟರ್, ಇಷ್ಟೊಂದು ದುರಂತಕ್ಕೆ ಕಾರಣ ಆಗಿರೋ ಕಾರಣ ಇವತ್ತು ಈ ಏನು ವರ್ಕ್ ಫಾರ್ ಹೋಮ್ ಏನು ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸಿದಂಥ ಸಾಫ್ಟ್ವೇರ್ ಇಂಜಿನಿಯರ್ ಮಾಡ್ತಾರೋ ಆ ರೀತಿ ಇವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಮಾಡ್ತಾ ಇದ್ರು. ಅದನ್ನ ಆದಷ್ಟು ಬೇಗನೆ ಅವರು ಬಿಡ್ಕೋಬೇಕು ಅಂತ ಹೇಳಿ ಒತ್ತಾಯವನ್ನು ಕೂಡ ಮಾಡೋಂಥ ಕೆಲಸ ಮಾಡ್ತೀನಿ. ಅದ್ರ ಜೊತೆಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇವರು ಯಾರೋ ಒಬ್ಬರ ನೈತಿಕ ಹೊಣೆಯನ್ನು ಒತ್ತಬೇಕಾಗುತ್ತೆ. ಇವಾಗ ಯಾರ್ದು ಫೇಲ್ಯೂರ್ ಆಗಿದೆ ಇವತ್ತು, ಟೋಟಲಿ ಇಂಟೆಲಿಜೆನ್ಸಿ ಫೇಲ್ಯೂರ್ ಆದಂಥ ಜವಾಬ್ದಾರಿ ಯಾರು? ಆ ಜವಾಬ್ದಾರದಲ್ಲಿದ್ದಂಥ ಗೃಹ ಮಂತ್ರಿಗಳಂತ ಪರಮೇಶ್ವರರು ಈ ನೈತಿಕತೆ ಹೊಣೆಯನ್ನು ಹೊತ್ತು ಅವರು ತಕ್ಷಣ ರಾಜೀನಾಮೆಯನ್ನು ಕೊಡಬೇಕೆಂದು ನಾನು ಒತ್ತಾಯವನ್ನು ಮಾಡ್ತೀನಿ. ಅದಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಏನಂತ ಹೇಳ್ತಾ ಇದ್ರು, ನಿವೃತ್ತ ನ್ಯಾಯಾಧೀಶರ ಜೊತೆಲಿ ಮೈಕಲ್ ಕುನ್ನಾ ಅವ್ರ ಜೊತೆಲಿ ನಾನು ಇದನ್ನ ಎಂಕ್ವೈರಿ ಮಾಡಿಸ್ತೀನಿ, CIDಗೆ ನಾನು ಇದನ್ನ ಈ ವರದಿ ಒಪ್ಪಿಸ್ಬೇಕಂದೇಳಿ, ಈ ತನಿಖೆ ಮಾಡ್ಬೇಕಂದ್ರೆ CID ಕೊಡ್ತೀನಿ ಅಂದೇಳಿ ಅವರು ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು. ಬಹುಶಃ ನಾನು ಕೇಳ್ತಾ ಇದ್ದೀನಿ ಇವತ್ತು, ಏನು ನಿವೃತ್ತ ನ್ಯಾಯಾಧೀಶರಿಂದ CIDದಿಂದ ಈ ತನಿಖೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಸರ್ಕಾರಕ್ಕೆ ನಾನು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಯಾಕಂದ್ರೆ ಅವರಿಂದ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿವೃತ್ತ ನ್ಯಾಯಾಧೀಶರಿಂದ ಮಾಡ್ಲಿಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ? CIDದಿಂದ ಹೆಂಗೆ ಮಾಡಕ್ಕೆ ಸಾಧ್ಯ ಆಗುತ್ತೆ? ಮುಖ್ಯಮಂತ್ರಿಗಳ ಮೇಲೆ, ಸರ್ಕಾರದ ಮೇಲೆ, ಪ್ರಿನ್ಸಿಪಲ್ ಸೆಕ್ರೆಟರಿಗಳ ಮೇಲೆ ಇವತ್ತು ಯಾವ ರೀತಿ ಲ್ಯಾಪ್ಸಸ್ನಿಂದ 11 ಮಂದಿ ಡೆತ್ ಆಗಿದ್ದಾರೆ. ಇದ್ರ ಬಗ್ಗೆ ತನಿಖೆ ಮಾಡಕ್ಕೆ ಅವ್ರ ಕೈಗೆ ಆಗೋದೇ ಇಲ್ಲ. ಅವ್ರೆಲ್ಲರೂ ಕೂಡ ಅವ್ರ ಕೆಳಗಡೆ ಇದ್ದಂಥ ಅಧಿಕಾರಿಗಳು ಹೆಂಗೆ ಮಾಡಕ್ಕೆ ಸಾಧ್ಯ ಆಗುತ್ತೆ? ಹಂಗಾಗಿ ಅವ್ರ ಹತ್ರ ಮಾಡಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೋಸ್ಕರವಾಗಿ ನಾನು ಪೂರ್ಣ ಪ್ರಮಾಣದಿಂದ, ಯಾಕಂದ್ರೆ ಇವತ್ತು ಈ ಸರ್ಕಾರ ಅಂದ್ಕೊಂತ ಇದೆ, ಇವತ್ತು ಯಾವ ರೀತಿಯಲ್ಲಿ ಕೋತಿ ಮೊಸರನ್ನ ತಿಂದು ಮೇಕೆಗೆ ಯಾವ ರೀತಿಯಲ್ಲಿ ಒರೆಸ್ಬೇಕಂತ ಅಂದ್ಕೊಂತ ಇದ್ದೇನೋ
ಆ ರೀತಿ ಕೋತಿ ಮೊಸರನ್ನ ತಿಂದು ಮೇಕೆಗೆ ಬಾಯಿಗೊರ್ಸಂತ ಕೆಲಸ ಆಗ್ತಾ ಇದೆ. ಹಂಗಾಗಿ ನಾನು ತಕ್ಷಣ ಮುಖ್ಯಮಂತ್ರಿಗಳನ್ನ, ಅದೇ ರೀತಿ ಉಪಮುಖ್ಯಮಂತ್ರಿಗಳನ್ನ, ಇವತ್ತು ಹೆಂಗಂದ್ರಿಗಿನ ಎತ್ತಿಗೆ ಜ್ವರ ಬಂದ್ರಿಗಿನ ಎಮ್ಮೆಗೆ ಬರೆ ಇಡ್ತಾರಲ್ಲ, ಹಂಗಾಗಿದೆ ಕೆಲಸ ನೋಡ್ತಾ ಇದ್ರೆ. ಅದಕ್ಕೋಸ್ಕರವಾಗಿ ಇವತ್ತು ಇವೆಲ್ಲ ನೋಡಿದಂಥ ಟೈಮಲ್ಲಿ ಇವರೆಲ್ಲರೂ ಕೂಡ ಸೇರಿ ಇವತ್ತೇನು ಅಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಕಮಿಷನರ್ನ ನಾನು ಬದಲಾವಣೆ ಮಾಡಿದ್ದೀನಿ, ಕೆಲವೊಂದು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದೀನಿ, ಕೆಲವೊಂದು IAS ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದ್ದೀನಿ. ಇವೆಲ್ಲ ನೋಡ್ಸ್ಕೊಂಡಂಥ ಟೈಮಲ್ಲಿ ನನಗೆ ಕಾಣ್ತಾರೆ ಅಂದರೆ ಅವರು ತಪ್ಪಿತಸ್ಥರಾಗಿರೋ ಕಾರಣ ಎಲ್ಲ ತಪ್ಪಿಸ್ಕೋಬೇಕು ಅನ್ನೋಂಥ ಕಾರಣದಿಂದ ಈ ರೀತಿ ದುರಾಲೋಚನೆಯಿಂದ ಅವರು ಯೋಚನೆಯನ್ನು ಮಾಡ್ತಾರೆ ಕಾರಣ ಈ ರೀತಿ ಕ್ರಮಗಳನ್ನು ತಗೊಳ್ಳೋಂಥ ಕೆಲಸ ಆಗ್ತಾ ಇದೆ. ಹಂಗಾಗಿ ಇವತ್ತು ಪೊಲೀಸ್ ಅಧಿಕಾರಿಗಳನ್ನ ತಲೆದಂಡ ತಗೊಂಡಿದ್ರೆ ನಿಜ, ಇಲ್ಲ ಅನ್ನೋಕೆ ಹೋಗಲ್ಲ. ಆದರೆ ನೀವು ಎಲ್ಲರೂ ಕೂಡ ನೋಡಿದಂಥ ಟೈಮಲ್ಲಿ ನಿಮ್ಮ ಆಡಳಿತದ ಬಗ್ಗೆನೇ ಅನುಮಾನ ಬರ್ತಾ ಇದೆ. ನಿಮ್ಮ ಆಡಳಿತದ ಬಗ್ಗೆ ಯಾವ ರೀತಿಯಲ್ಲಿ ಅನುಮಾನ ಬರುತ್ತೆ, ನಿಜಕ್ಕೂ ನೀವು ಏನನ್ನ ತುಗ್ಲಕ ಆಡಳಿತ ನಡೆಸ್ತಾ ಇದ್ದಾನಂತ ಅನುಮಾನ ಕೂಡ ಎಲ್ಲರಲ್ಲಿ ಕೂಡ ಕಾಡ್ತಾ ಇದೆ. ಹಂಗಿದ್ರೆ ಎಲ್ಲ ಒಂದು ಕಡೆ ಹೇಳ್ತಾ ಇದ್ರು, ಕ್ರಿಕೆಟ್ ಅಸೋಸಿಯೇಷನ್ ಬಗ್ಗೆ ಅವ್ರ ಮೇಲೆ ಕ್ರಮ ತಗೊಂಡಿದ್ವಿ ಅಂತೇಳಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು. ಅವರು ಮುಖ್ಯಮಂತ್ರಿಗಳು ಬೇಜವಾಬ್ದಾರಿಯನ್ನು ಮರ್ತಿದಾರ, ಬೇಜವಾಬ್ದಾರಿ ಮಾತುಗಳನ್ನು ಕೂಡ ಮಾತಾಡ್ತಾ ಇದಾರೆ. ಇವು ನೋಡಿದಂಥ ಟೈಮಲ್ಲಿ ಇವತ್ತು ಅವರು ಎಲ್ಲ ಒಂದು ಕಡೆ ಅವ್ರು ಮಾಡಿದಂಥ ತಪ್ಪನ್ನು ಮುಚ್ಚಾಕೋಬೇಕಂದೇಳಿ ಅವರು ಏನು ಕ್ರಿಕೆಟ್ ಅಸೋಸಿಯೇಷನ್ ಅವ್ರನ್ನ, ನಂತರ ಏನು ಇನ್ನೊಬ್ಬ IPL ಮತ್ತು RCB ಸ್ಪಾನ್ಸರ್ಸ್ ಬಗ್ಗೆ ಮತ್ತು KCLs ಬಗ್ಗೆ ಕೂಡ ಅವ್ರ ಮೇಲೆ ಕೂಡ ಕೇಸ್ ಹಾಕುವಂತ ಕೆಲಸ ಮಾಡ್ತಾ ಇದಾರೆ. ಎಲ್ಲ ಒಂದು ಕಡೆ ನನ್ನ ಉದ್ದೇಶ ಇಷ್ಟೇ, ಮೊದಲನೇದಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ನೈತಿಕತೆಯನ್ನು ಹೊತ್ತು ಅವರು ರಾಜೀನಾಮೆಯನ್ನು ಕೊಡಬೇಕು. ಜೊತೆಲಿ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ರಾಜೀನಾಮೆಯನ್ನು ಕೊಡ್ಬೇಕು, ಗೃಹ ಮಂತ್ರಿಗಳು ಕೂಡ ರಾಜೀನಾಮೆಯನ್ನು ಕೊಡ್ಬೇಕಂದು ಒತ್ತಾಯವನ್ನು ಕೂಡ ಮಾಡ್ತೀನಿ. ಹಂಗಾಗಿ ಇವತ್ತು ಎಲ್ಲ ಒಂದು ಕಡೆ ಜನಸಾಮಾನ್ಯರನ್ನು ಕೂಡಿದಂಥ ಟೈಮಲ್ಲಿ ಯಾವ ರೀತಿಯಲ್ಲಿ ಇರಬೇಕು ಅನ್ನೋಂಥದ್ದು ಕೂಡ ಅವ್ರಿಗೆ ಪ್ರಜ್ಞೆ ಕೂಡ ಇಲ್ಲಾರ್ದಂಥ ಟೈಮಲ್ಲಿ ಇದೊಂದು ನಾನು ನೋಡ್ತಾ ಇದ್ದೆ. ಎಲ್ಲ ಒಂದು ಕಡೆ ಹೋಗಿ ಅಲ್ಲೋಗಿ ಸೆಲ್ಫಿಗಳು ತಗೊಂತಾರ. ಆ ಸೆಲ್ಫಿಗಳು ಅಲ್ಲಿ ಎಷ್ಟು ಪೋಸ್ಟ್ಗಳು ಮಾಡ್ತಾರೆ ಅಂದ್ರೆ ಅಷ್ಟು ಪೋಸ್ಟ್ಗಳು ಮಾಡ್ತಾರ. ಮಾಡಿದಂಥ ಟೈಮಲ್ಲಿ ಇಷ್ಟೊಂದು ದೊಡ್ಡ ಅನಾಹುತ ಆಗುತ್ತೆ. ಅನಾಹುತ ಆದಂಥ ಟೈಮಲ್ಲಿ ಕೂಡ ಇವತ್ತು ಎಲ್ಲ ಒಂದು ಕಡೆ ಅವರು ಏನಂತ ಹೇಳ್ತಾರೆ, ನ್ಯಾಯಾಂಗ ತನಿಖೆ ಕೊಡ್ತೀವಿ ಅಂತ ಹೇಳ್ತಾರ. ಹೇಳಿದಂಥ ಟೈಮಲ್ಲಿ ಈ ನ್ಯಾಯಾಂಗ ತನಿಖೆದಿಂದ ಇವತ್ತು ಇದನ್ನ ತನಿಖೆ ಮಾಡಲಿಕ್ಕೆ ಸಾಧ್ಯ ಅನ್ನೋಂಥ ಪ್ರಶ್ನೆಯನ್ನು ಕೂಡ ನಾವು ಕೇಳಬೇಕಾಗುತ್ತೆ. ಎಲ್ಲೊಂದು ಕಡೆ 11 ಮಂದಿ ತೀರ್ಕೊಂಡೋದ ನಂತರ ಕೂಡ ಇವತ್ತು ಕಾಂಗ್ರೆಸ್ ಅವರು ಇವತ್ತು ಇದನ್ನ ಇದು ರಿಟೈರ್ಡ್ ಜಸ್ಟಿಸ್ ಹತ್ರ ನಂತರ CID ಹತ್ರ ಮಾಡಿಸಿರಿ ಅನ್ನೋಂಥದ್ದು ಅವ್ರ ಪಾರ್ಟಿ ಇವತ್ತು ಕಾಂಗ್ರೆಸ್ ಪಾರ್ಟಿಯ ಸಣ್ಣತನವನ್ನು ಕೂಡ ನೋಡಿಸಂತ ಕೆಲಸ ಆಗುತ್ತೆ. ಹಂಗಾಗಿ ಇವತ್ತು ಒಂದು ಕಡೆ ಇವತ್ತು ಇಷ್ಟೊಂದು ದೊಡ್ಡ ಅನಾಹುತ ಆದಂಥ ಟೈಮಲ್ಲಿ ಒಂದು ಕಡೆ ಅವರು ಹೇಳ್ತಾ ಇದ್ರು, ಚಿನ್ನಸ್ವಾಮಿ ಸ್ಟೇಡಿಯಂದಲ್ಲಿ ಏನು RCB ಮ್ಯಾಚು ಅದು ನಮ್ಮ ಎಲ್ಲ ಕ್ರೀಡಾಪಟುಗಳೆಲ್ಲ ಕೂಡ ಅಲ್ಲಿ ಬರಬೇಕಾಯಿತು. ಅಲ್ಲಿ ಬಂದಂಥ ಟೈಮಲ್ಲಿ ಅಲ್ಲಿ ಎಲ್ಲೊಂದು ಕಡೆ ಕಾಲು ತುಳಿತ ಆಯಿತು ಅಂತ ಹೇಳ್ತಾರೆ. ನಾನು ಹೇಳ್ತಾ ಇದ್ದೇನೆ, ಇವತ್ತು ಮುಖ್ಯಮಂತ್ರಿಗಳು ಇನ್ನೊಂದು ಹೇಳಿಕೆ ಕೊಡ್ತಾರೆ, ಅವರು ಅಲ್ಲಿ ಆದಂಥ ಘಟನೆಗೆ ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಬಹುಶಃ ಈ ಚಿನ್ನಸ್ವಾಮಿ ಕ್ರೀಡಾಂಗಣ ಏನನ್ನ ಬೇರೆ ರಾಷ್ಟ್ರದಲ್ಲಿ ಇದೆನಾ ಗೊತ್ತಿಲ್ಲ ನಮ್ಗೆ, ಎಲ್ಲಿದೆ ಅನ್ನೋಂಥದ್ದು. ಬಹುಶಃ ವಿಧಾನಸೌಧದಲ್ಲಿ ಮೆಟ್ಲ ಮೇಲೆ ಅವ್ರು ಕಾರ್ಯಕ್ರಮ ಮಾಡ್ತಾರ, ಕಾಡಿದು ಮಾಡಿದ ನಂತರ ಅವತ್ತು ಪುನಃ ಅಲ್ಲಿಗೆ ಹೋದಂಥ ಟೈಮಲ್ಲಿ ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ ಅನ್ನೋಂಥ ಮಾತು ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಹಂಗಾಗಿ ಇವತ್ತು ಬಹಳಷ್ಟು ಮಂದಿ ಅಮಾಯಕರು ನೋಡ್ರಿ, ಒಬ್ಬ ಕುಟುಂಬದಲ್ಲಿ 11 ಮಂದಿ ಅಂದ್ರೆ ಬಹುಶಃ 11 ಮಂದಿ ಮಕ್ಕಳೆಲ್ಲರೂ ಕೂಡ ಬಿಲೋ 30 ಇಯರ್ಸ್ ಒಳಗಡೆನೆ ಇರ್ಬೇಕಲ್ಲಮ್ಮ, 30 ಇಯರ್ಸ್ ಒಳಗಡೆನೆ. ಒಬ್ಬರಿಂದ 44 ವರ್ಷ ಇದಾರೆ. ಸಾಕಷ್ಟು ಮಂದಿ ಪಾಪ, ಒಬ್ಬ ಡಾಕ್ಟ್ರು, ಒಬ್ಬ ಇಂಜಿನಿಯರು, 5 ಮಂದಿ ಹುಡುಗಿಯರು, ಒಬ್ಬ ಲೀಡ್ CA, ಇಷ್ಟೊಂದು ಮಂದಿ ಅವರು ಕಾಲ್ ತುಳಿತದಲ್ಲಿ ಡೆತ್ ಆದ ನಂತರ ಪ್ರಾಯಶಃ ನಾನು ಹೇಳ್ತಾ ಇದ್ದೀನಿ, ಸರ್ಕಾರದ ಕೊಲೆ ಇದು, ಈ ಸರ್ಕಾರದ ಪ್ರಾಯೋಜಿತ ಕೊಲೆ ಇದು. ಹಂಗಾಗಿ ಸರ್ಕಾರ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ಈ ರೀತಿ ಬಹಳಷ್ಟು ಮಂದಿನ ಜೀವ ತೆಗೆಯುವಂತ ಕೆಲಸ, ಅವರು ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿ ಅಡ್ಮಿನಿಸ್ಟ್ರೇಷನ್ ನಡ್ಸಕ್ಕಾಗ್ಲಿಕ್ಕೋಸ್ಕರವಾಗಿ ಈ ರೀತಿ ಎಲ್ಲರನ್ನು ಕೂಡ ಇವತ್ತು ಈ ರೀತಿ ಸರ್ಕಾರ ಪ್ರಾಯೋಜಿತ ಕೊಲೆ ಆಗಂತ ಕೆಲಸ ಮಾಡಿದೆ. ಹಂಗಾಗಿ ಎಲ್ಲ ಒಂದು ಕಡೆ ನಾನು ನೋಡ್ತಾ ಇದ್ದೆ, ಮೊನ್ನೆ ಗೊತ್ತಾ ಇಲ್ಲ, DK ಶಿವಕುಮಾರ್ ಕಣ್ಣೀರು ಆಗ್ತಾ ಇದ್ರು. ನಿನ್ನೆ DK ಶಿವಕುಮಾರ್ ಕಣ್ಣೀರು ಆಗ್ತಾ ಇದ್ರು. ಅವತ್ತು ದಿನ ಎಲ್ಲರೂ ಬಂದಂತ ಟೈಮಲ್ಲಿ ಕಪ್ಪಗೆ ಮುತ್ತು ಕೊಡ್ತಾ ಇದ್ರು. ಅಂದ್ರೆ ಅವತ್ತೇ ಕಣ್ಣೀರು ಸುರ್ಸಂಗಿದ್ರೆ ಅಲ್ಲಿ ವಿಧಾನಸೌಧ ಮೆಟ್ಲ ಮೇಲೆ ಇವರೆಲ್ಲರೂ ಕೂಡ ಸನ್ಮಾನ ಮಾಡ್ತಾರೆ. ಅಲ್ಲೇ 4 ಮಂದಿ ಡೆತ್ ಆಗಿದೆ. ಆ ಡೆತ್ ಆದಂತ ಸುದ್ದಿ ಕೇಳಿದಂತ ಟೈಮಲ್ಲಿ ಅಲ್ಲಿ ಏನೇನು ಮಾಡ್ಬೇಕು ಎಲ್ಲ ಫಾರ್ಮಾಲಿಟೀಸ್ ಎಲ್ಲ ಮಾಡ್ಕೊಂತ ಇದ್ರು. ಹಂಗಾಗಿ ಇವತ್ತು ಈ ರೀತಿ ನಾನು ಹೇಳಿದಂತ ನೋಡಿದಂತ ಟೈಮಲ್ಲಿ ಎಲ್ಲ ಒಂದು ಕಡೆ ಇವತ್ತು ಹೇಳ್ತಾ ಇದ್ದಲ್ಲ, ಬಹಳಷ್ಟು ಮಂದಿ ಸತ್ತಾರ. ಈ ಸತ್ತಂತ ಮನೆಗೆ, ಅವ್ರ ಸತ್ತಂತವ್ರಿಗೆ
ಅವ್ರ ಕಣ್ಣೀರನ್ನು ಒರೆಸಂತ ಕೆಲಸ ಯಾರು ಮಾಡಿದ್ದಾರೆ ಇವತ್ತು? ಎಲ್ಲ ಒಂದು ಕಡೆ ಅವ್ರನ್ನ ಸನ್ಮಾನ ಮಾಡ್ತಾರ. ಸನ್ಮಾನ ಮಾಡಿದ ನಂತರ ಬಹಳಷ್ಟು ಮಂದಿ ಸತ್ತಂತವ್ರು, ಮಣ್ಣಾದಂಥವ್ರು, ಎಲ್ಲ ಒಂದು ಕಡೆ ಸರ್ಕಾರದಲ್ಲಿದ್ದಂಥ ಎಲ್ಲ ಜವಾಬ್ದಾರಿ ತಿರುವಂಥ 34 ಮಂದಿ ಮಂತ್ರಿಗಳು ಯಾರು ಸತ್ತಾರೋ ಅವ್ರ ತಾಯಂದ್ರಿಗೆ ಹೋಗಿ ಕಣ್ಣೀರು ಒರೆಸಂತ ಕೆಲಸ ಆಗ್ಲಿಲ್ಲ. ಯಾರು ಸತ್ತಾರೋ ಅವ್ರಿಗೆ ಮಣ್ಣಿಗೆ ಹೋಗೋಂಥ ಕೆಲಸ ಆಗ್ಲಿಲ್ಲ. ಯಾರು ಸತ್ತಾರೋ ಅವ್ರಿಗೆ ಸಾಂತ್ವನ ಹೇಳಂತ ಕೆಲಸ ಆಗ್ಲಿಲ್ಲ. ಆದ್ರೆ ಇವತ್ತು ಎಲ್ಲೋ ಒಂದು ಕಡೆ ಸರ್ಕಾರ ಮನಸ್ಸು ಮಾಡಿದ್ರೆ ತಕ್ಷಣ ವಾರ್ ಫುಟಿಂಗ್ದಲ್ಲಿ ಯಾರು ಸತ್ತಾರೋ ಹೋಗಿ ಅವ್ರು ಸಾಂತ್ವನ ಹೇಳ್ಬೇಕು, ಯಾರು ಸತ್ತಾರೋ ಅವ್ರಿಗೆ ಮಣ್ಣಿಗೆ ಹೋಗ್ಬೇಕಾಯ್ತು, ಅವ್ರಿಗೆ ತಾಯಂದ್ರಿಗೆ ಕಣ್ಣೀರು ಒರೆಸಂತ ಕೆಲಸ ಇದು ಯಾವುದು ಮಾಡಿಲ್ಲ ಸರ್ಕಾರ. ಹಂಗಾಗಿ ಇವತ್ತು ಎಲ್ಲ ಒಂದು ಕಡೆ ಇವರು ದೌರ್ಬಲ್ಯ ನೋಡ್ತಾ ಇದ್ರಿಗಿನ ಎಲ್ಲ ಒಂದು ಕಡೆ ಅವ್ರು ಮಾಡಿದಂಥ ತಪ್ಪನ್ನು ತಪ್ಪಿಸ್ಕೋಬೇಕು ಅನ್ನೋಂಥ ಕಾರಣದಿಂದ ಈ ರೀತಿ ಮಾಡೋಂಥ ಕೆಲಸ ಆಗ್ತಾ ಇದೆ. ಹಂಗಾಗಿ ಇವತ್ತು ನೋಡಿದಂಥ ಟೈಮಲ್ಲಿ ಇದೆಲ್ಲ ನೋಡಿದಂಥ ಟೈಮಲ್ಲಿ ಇನ್ನೊಂದು ಏನಂದ್ರಿಗಿನ ಇವತ್ತು ಸಂವಿಧಾನದಲ್ಲಿ ಬಹಳಷ್ಟು ದೊಡ್ಡ ಹುದ್ದೆ ರಾಜ್ಯಪಾಲರಿಗೆ ಇರ್ತದೆ. ರಾಜ್ಯಪಾಲರಿಗೆ ಆ ಸಂವಿಧಾನದಲ್ಲಿ ಬಹಳಷ್ಟು ದೊಡ್ಡ ಹುದ್ದೆ ಇದ್ದಂಥ ಟೈಮಲ್ಲಿ ಇವತ್ತು ರಾಜ್ಯಪಾಲರು ಅವರು ಗೌರವದಂಥ ಹುದ್ದೆಗೆ ಅಪಮಾನ ಮಾಡೋಂಥ ಕೆಲಸ ಸರ್ಕಾರ ಮಾಡಿದೆ. ಯಾಕಂದ್ರೆ ರಾಜ್ಯಪಾಲರು ಬಂದು ಸರಿ ಸುಮಾರಾಗಿ ಅವ್ರ ಪ್ಲೇಯರ್ಗಳು ಬಂದಿಲ್ಲ ಅನ್ನೋದಕ್ಕೋಸ್ಕರವಾಗಿ 20 ನಿಮಿಷ ಕಾಯ್ತಾನೆ. ನೆನ್ಪಿಡ್ಕೊಡ್ರಿ, ದಿಸ್ ಇಸ್ ಹಿಸ್ಟ್ರಿ. ಒಬ್ಬ ರಾಜ್ಯಪಾಲರು ಬಂದು ಕಾದಿರಂಥದ್ದು ಇದೊಂದು ಹಿಸ್ಟ್ರಿ. ಇವತ್ತು ರಾಜ್ಯಪಾಲರು ಯಾವಾಗ ಬರಬೇಕು? ಎಲ್ಲರೂ ಬಂದ ಪ್ರೋಟೋಕಾಲ್ ಏನು ಹೇಳುತ್ತೆ, ಸಂವಿಧಾನದಲ್ಲಿ ಅವ್ರಿಗೆ ಏನು ಅವಕಾಶ ಇದೆ. ಅವ್ರು ಎಲ್ಲರೂ ಕೂಡ ಬಂದಂಥ ಟೈಮಲ್ಲಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಪ್ಲೇಯರ್ಗಳು ಎಲ್ಲರೂ ಕೂಡ ಬಂದಂಥ ಟೈಮಲ್ಲಿ ಅವರು ಎಂಟ್ರಿ ಕೊಡಬೇಕು. ಎಂಟ್ರಿ ಕೊಟ್ಟಂಥ ಟೈಮಲ್ಲಿ ಅದು ನ್ಯಾಷನಲ್ ಅಂತಮ್ಮ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ಕೋಬೇಕು. ದಟ್ ಇಸ್ ಕಾಲ್ ಪ್ರೋಟೋಕಾಲ್. ಇವತ್ತು RCB ಪ್ಲೇಯರ್ಸ್ ಬರೋ ತನಕ ಕೂಡ 20 ನಿಮಿಷಗಳ ಕಾಲ ರಾಜ್ಯಪಾಲರು ಕಾಯ್ತಾರ. ಅಂದ್ರೆ ಇಂಟೆಲಿಜೆನ್ಸ್ ಅನ್ನೋದಕ್ಕಿಂತ ರಾಜ್ಯಪಾಲರನ್ನ ಅಪಮಾನ ಮಾಡಂತ ಕೆಲಸ ಮಾಡಿ 20 ನಿಮಿಷಗಳ ಕಾಲ ಕಾದಾರ. RCB ಪ್ಲೇಯರ್ಸ್ ಬಂದಿಲ್ಲ ಅನ್ನಂಥದ್ದು ಈ ಪರಿಸ್ಥಿತಿ ಇವತ್ತು ರಾಜ್ಯಪಾಲರಿಗೆ ಈ ರೀತಿ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಒಂದ್ಸರಿ ಯೋಚನೆಯನ್ನ ಮಾಡ್ರಿ. ಇವತ್ತು ಮೊನ್ನೆ ನಡೆದಂತ ಘಟನೆಯಲ್ಲಿ ಇದೇನು ಸರ್ಕಾರದ ಪ್ರಾಯೋಜಿತ ಕೊಲೆಯಲ್ಲಿ ಸುಮಾರಾಗಿ ಇವ್ರನ್ನ ಯಾರನ್ನ ಆರೋಪಿ ಮಾಡ್ಬೇಕಂತೇಳಿ ನಾನು ಹೇಳ್ತೀನಿ. ಎಲ್ಲೋ ಒಂದು ಕಡೆ ಅವ್ರನ್ನ ಏನು ಇವತ್ತು ಆ ಟೀಮ್ನ ಸ್ಪಾನ್ಸರ್ಸ್ ಮಾಡಿದಂಥವ್ರನ್ನ, ಆ ಟೀಮ್ನ ಯಾರು ಇವರು ಓನರ್ಸ್ನ, ಆ KC ಅವೆಲ್ಲ ಇದಾವಲ್ಲ, ಅವ್ರನ್ನ ಯಾರು ಕೂಡ ಆರೋಪಿ ಮಾಡಬಾರ್ದು. ನಾನು ಮೊದಲನೇದ ಆರೋಪ ಮಾಡ್ತೀನಿ, A1 ಆಗಿ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವ್ರನ್ನ A1 ಆರೋಪಿಯಾಗಿ ಮಾಡಬೇಕಾಗುತ್ತೆ. ಯಾಕಂದ್ರೆ ಇದು ಸರ್ಕಾರದ ಪ್ರಾಯೋಜಿತ ಕೊಲೆ ಆಗಿದೆ, ನೆನ್ಪಿಟ್ಕೊಳ್ರಿ. ಸರ್ಕಾರದ ಪ್ರಾಯೋಜಿತ ಕೊಲೆ ಆಗಿರೋ ಕಾರಣ A1 ಆರೋಪಿ ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು A1 ಆರೋಪಿಯಾಗಿ ಮಾಡಬೇಕಾಗುತ್ತೆ. A2 ಆರೋಪಿಯಾಗಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ನ 2ನೇ ಆರೋಪಿಯಾಗಿ ಮಾಡಬೇಕಾಗಿದೆ. 3ನೇ ಆರೋಪಿಯಾಗಿ ರಾಜ್ಯದ ಗೃಹ ಮಂತ್ರಿಗಳಂತ ಪರಮೇಶ್ವರನವರು 3ನೇ ಆರೋಪಿ ಮಾಡಬೇಕಾಗಿದೆ. ಯಾಕಂದ್ರೆ ಇದೆಲ್ಲದಕ್ಕೆ ಕಾರಣ ಇವರೇ. ನಾನು ಮುಂದಕ್ಕೆ ಕೇಳ್ತೀನಿ, ಎದಕ್ಕೋಸ್ಕರವಾಗಿ ಈ ರೀತಿ ಅವ್ರನ್ನ ಸ್ಪೆಷಲ್ ಫ್ಲೈಟ್ ಮಾಡ್ಕೊಂಡು ಬೆಂಗಳೂರು ಕರ್ಕೊಂಡ್ಬಂದ್ರು? ಯಾವ ಸ್ವಾರ್ಥಕ್ಕೋಸ್ಕರ ಕರ್ಕೊಂಡ್ಬಂದಿರಿ? ಏನು ಮುಂದಕ್ಕೆ ಇನ್ನೊಂದು 2 ದಿನ ಆಗಿದೆ, ಸ್ಯಾಟರ್ಡೆ ಸಂಡೇ ಬರ್ತಿದ್ವಲ್ಲ, ಆ ಸ್ಯಾಟರ್ಡೆ ಸಂಡೇ ಬಂದಂತ ಟೈಮಲ್ಲಿ ಎಲ್ಲ ಕೂಡ ವ್ಯವಸ್ಥೆ ಮಾಡಿಕೊಂಡು ಕರಿಬೇಕಾಯ್ತು. ಹಂಗಾಗಿ ಇವತ್ತು ಎಲ್ಲ ಒಂದು ಕಡೆ ಇವತ್ತು ಪೊಲೀಸರು ನಾನು ಪೊಲೀಸರಿಗೆ ಒತ್ತಾಯ ಮಾಡ್ತೀನಿ, ಈ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಅವ್ರ ಮೇಲೆ FIR ಚಾರ್ಜ್ ಮಾಡಬೇಕು, ಅವರು ಬಂಧನ ಮಾಡಬೇಕು. ಈ ರಾಜ್ಯದ ಉಪಮುಖ್ಯಮಂತ್ರಿಗಳ ಮೇಲೆ FIR ಮಾಡಬೇಕು, ಈ ರಾಜ್ಯದ ಗೃಹ ಮಂತ್ರಿಗಳ ಮೇಲೆ FIR ಮಾಡಬೇಕು. ಇವರೆಲ್ಲರೂ ತಕ್ಷಣ ಅರೆಸ್ಟ್ ಮಾಡ್ಬೇಕಂದೇಳಿ ಒತ್ತಾಯನೂ ಕೂಡ ಮಾಡ್ತೀನಿ. ತಕ್ಷಣ ಅರೆಸ್ಟ್ ಮಾಡಬೇಕು. ಯಾಕಂದ್ರೆ ಇವತ್ತು ಅವ್ರು ಹೇಳ್ತಾ ಇದ್ರು, ಈ ಕಾರ್ಯಕ್ರಮಕ್ಕೆ ನಮಗೆ ಸಂಬಂಧ ಇಲ್ಲ, ಈ ಕಾರ್ಯಕ್ರಮಕ್ಕೆ ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ರು. ಇದು ಮುಖ್ಯಮಂತ್ರಿಗಳು ಸಿಎಂ ಅನ್ನ ಅರೆಸ್ಟ್ ಮಾಡಬೇಕು, FIR ಹಾಕ್ಬೇಕು. ಅಲ್ಲ, ನಾನು ಕ್ಲಿಯರ್ ಮಾಡ್ತೀನಿ ಸರ್. ನಾನು ಮಾಡ್ತಾ ಇದ್ದೀನಿ. ಇದಕ್ಕೆಲ್ಲ ಕಾರಣ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್, ಗೃಹ ಮಂತ್ರಿಗಳು ಪರಮೇಶ್ವರ್ ಅವ್ರನ್ನ FIR ಹಾಕ್ಬೇಕು, ಅವ್ರನ್ನ ಅರೆಸ್ಟ್ ಮಾಡ್ಬೇಕೆಂದು ಒತ್ತಾಯ ಮಾಡ್ತಾ ಇದ್ದೀನಿ. ನಂತರ ಇವತ್ತು ಆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ನಮಗೆ ಆ ಕಾರ್ಯಕ್ರಮಕ್ಕೆ ಸಂಬಂಧ ಇಲ್ಲ ಅನ್ನಂತ ಮಾತನ್ನು ಹೇಳ್ತಾ ಇದ್ರು. ನಾನು ಹೇಳ್ತೀನಿ, ರಾಜ್ಯದ ಮುಖ್ಯಮಂತ್ರಿಗಳು ಯಾರು ಟ್ವೀಟ್ ಮಾಡಿದ್ರು? ನೀವು ಬೆಂಗಳೂರು ಬರ್ಬೇಕಂದ್ರೆ ಯಾರು ಟ್ವೀಟ್ ಮಾಡಿದ್ರು? ಈ ರಾಜ್ಯದ ಮುಖ್ಯಮಂತ್ರಿಗಳೇ ಟ್ವೀಟ್ ಮಾಡಿದ್ರು, ಬೆಂಗಳೂರಿಗೆ ಬರಬೇಕು, ಬೆಂಗಳೂರಿಗೆ ಇವತ್ತು ವಿಜಯೋತ್ಸವ ಆಚರಣೆ ಮಾಡಬೇಕಂದೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಅವರು ಟ್ವೀಟ್ ಮಾಡಿದ್ರು. ಟ್ವೀಟ್ ಮಾಡಿದ ನಂತರ ಅವ್ರಿಗೆ ಪ್ರೆಷರ್ ಯಾರು ಕ್ರಿಯೇಟ್ ಮಾಡಿದ್ರು? ಬರಲೇಬೇಕು ಅಂತೇಳಿ.
ಈ ಪ್ರೆಷರ್ ಕ್ರಿಯೇಟ್ ಮಾಡಿದಂಥ ಟೈಮಲ್ಲಿ ಯಾರು ಫ್ಲೈಟ್ ಚಾರ್ಜಸ್ ಯಾರು ಕಟ್ಟಿದ್ರು? ಯಾವ ಇಲಾಖೆದಿಂದ ರೊಕ್ಕ ಕೊಟ್ಟಿರಿ ಹೇಳ್ಬೇಕಲ್ಲ. ಯಾವ ಇಲಾಖೆದಿಂದ ರೊಕ್ಕ ಕೊಟ್ಟಿರಿ? ಯಾವ ಇಲಾಖೆದಿಂದ ರೊಕ್ಕ ಕೊಟ್ಟಿರಿ? ಯಾ ಕಡೆಯಿಂದ ಯಾರಿಂದ ರೊಕ್ಕ ಕೊಟ್ಟಿರಿ ಅಂತ ಹೇಳ್ಬೇಕಲ್ಲ. ಬಹುಶಃ ಇದೆಲ್ಲದಕ್ಕೂ ಕಾರಣ ಯಾಕೆ ಹೇಳ್ತೀನಿ ಅಂತ ನೋಡಿ, ನೀವು ಹೇಳ್ತಿದ್ರಲ್ಲ ಯಾಕೆ ರಾಮ್ಲಾ ಅವ್ರ ಮೇಲೆ ನೀವು ಹೇಳ್ತಾ ಇದ್ರಿ ಅಂತೇಳಿ. ಅಲ್ರಿ, ಎಲ್ಲರೂ ಕೂಡ ಅವ್ರ ಕುಟುಂಬಸ್ಥರು, ಅವ್ರು ಎಲ್ಲ ಒಂದು ಕಡೆ ಪಬ್ಲಿಸಿಟಿ ಸಲುವಾಗಿ ಪುಕಟಿ ಪಬ್ಲಿಸಿಟಿ ಸಲುವಾಗಿ ಅವ್ರು ಪಬ್ಲಿಸಿಟಿ ಮಾಡಿದ್ರು, ಜನರ ಜೀವ ತೆಗೆದ್ರು, ಪ್ರಾಣ ತೆಗೆದ್ರು. ಅವರು ಪಬ್ಲಿಸಿಟಿ ಹೆಂಗ್ ಮಾಡ್ಕೊಂಡ್ರು, ಪೀಪಲ್ದ ರಕ್ಷಣೆ ಅವ್ರು ಯಾರು ಯೋಚನೆ ಮಾಡಲಿಲ್ಲ. ಹಂಗಾಗಿ ಅವರು ಪಬ್ಲಿಸಿಟಿ ಸಲುವಾಗಿ ಅವ್ರೆಲ್ಲರೂ ಕೂಡ ಯಾರು ಬಂದ್ರು, ಯಾರ ಮಂತ್ರಿಗಳು ಎಲ್ಲರೂ ಕೂಡ ಮಕ್ಕಳು ಬಂದ್ರು, ಯಾರ್ಯಾರು ಸೆಕ್ರೆಟರಿಗಳು IAS IPS ಎಲ್ಲರೂ ಕೂಡ ಸೆಕ್ರೆಟರಿಗಳು MLA ಮಕ್ಕಳು ಎಲ್ಲರೂ ಕೂಡ ಬಂದ್ರು. ಅವ್ರು ಸಂಬಂಧಪಟ್ಟಿರೋಂಥವ್ರು ಎಲ್ಲರೂ ಕೂಡ ಸೆಲ್ಫಿಗಳು ತಗೊಂಡ್ರು. ಸೆಲ್ಫಿಗಳು ನೋಡ್ತಾ ಇದ್ರೆ ಅವ್ರ ಮಕ್ಕಳ ಜೊತೆಲಿ, ಮೊಮ್ಮಕ್ಕಳ ಜೊತೆಲಿ, ವಿರಾಟ್ ಕೊಹ್ಲಿ ಜೊತೆಲಿ, ಇನ್ನು ಯಾವ ಪ್ಲೇಯರ್ಗಳ ಜೊತೆಲಿ ಅವರೆಲ್ಲರೂ ಸೆಲ್ಫಿಗಳು ತಗೊಂತಿದ್ರು. ಇವತ್ತು ಸೆಲ್ಫಿಗಳು ಈ ರಾಜ್ಯದ ಮುಖ್ಯಮಂತ್ರಿಗಳು ಸೆಲ್ಫಿ ತಗೊಂತಿದ್ರು, ಉಪಮುಖ್ಯಮಂತ್ರಿಗಳು ತಗೊಂತಿದ್ರು. ಜೊತೆಲಿ ಅವ್ರ ವಿಧಾನಸೌಧ ಏನು ಆವರಣದಲ್ಲಿ ಅವರೆಲ್ಲರೂ ಕೂಡ ರೀಲ್ಸ್ ಮಾಡ್ಕೊಂತಿದ್ರು. ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ರೀಲ್ಸ್ ಮಾಡ್ಕೊಂತಿದ್ರು. ನಾವು ನೋಡ್ತಿದ್ವಿ ಮಾಧ್ಯಮಗಳಲ್ಲಿ ರೀಲ್ಸ್ ಮಾಡ್ಕೊಂಡಂತ ಪರಿಸ್ಥಿತಿ ನಾವು ಆಟಗಾರರ ಜೊತೆ ನಾವೆಲ್ಲರಿಗೂ ನೋಡ್ತೀವಿ. ಈ ಲಜ್ಜೆಗೆಟ್ಟದ ಕಾಂಗ್ರೆಸ್ ಸರ್ಕಾರ ಇವತ್ತು ಫೋಟೋ ಶೂಟ್ ಸಲುವಾಗಿ, ಅವ್ರ ಮಕ್ಕಳ ಸಲುವಾಗಿ, ಸುಮಾರಾಗಿ ಅವ್ರ ಶೋಕಿ ಸಲುವಾಗಿ ಪುಕಟಿ ಪಬ್ಲಿಸಿಟಿ ಜೊತೆಲಿ ಪೀಪಲ್ ರಕ್ಷಣೆ ಮರ್ತೋದಿ ಸುಮಾರು 11 ಜನರ ಪ್ರಾಣ ತಗೊಂಡಂತ ಕೆಲಸ ಈ ಸರ್ಕಾರ ಮಾಡಿದೆ. ಹಂಗಾಗಿ ಇವತ್ತು ನೋಡಿದಂತ ಟೈಮಲ್ಲಿ ನಾವು ಎಲ್ಲೋ ಒಂದು ಕಡೆ ಸ್ಟೇಜ್ ಮೇಲೆ ಕೂಡ ನಾನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ. ಗಮನಿಸಂತ ಟೈಮಲ್ಲಿ ಸಿದ್ದರಾಮಯ್ಯನವರು ಅವರ ಮೊಮ್ಮಕ್ಕಳ ಜೊತೆಲಿ ಅವರು ಫೋಟೋ ಶೂಟ್ ಮಾಡ್ಕೊಂತ ಸೆಲ್ಫಿ ತಗೊಂತಿದ್ರು. ಅವ್ರು ಎಲ್ಲೊಂದು ಕಡೆ ಪ್ಲಾನ್ ಮಾಡ್ಕೋಬೇಕಾಯ್ತಾ? ಇಷ್ಟೊಂದು ಮಾಡೋಂಥ ಟೈಮಲ್ಲಿ ನೀವು ಸುಮ್ಮನೆ ಅಲ್ಲಿ ಗೊತ್ತಾಗಿದೆ ಏನಂತೇಳಿ ವಿಧಾನಸೌಧದಲ್ಲಿ ಜನ ಬರಲ್ಲ ಅಂದೇಳಿ ಅದು ಕದ ಹಾಕಿದ್ರಿ ಸತ್ತೋದ್ರು. ಸತ್ಯ ಹೇಳ್ಬೇಕಂದ್ರೆ ಅಲ್ಲಿ ಕದ ಹಾಕಿದಂಥವ್ರು ಯಾರು? ಅಲ್ಲಿ ಸ್ಟೇಡಿಯಂದಲ್ಲಿ ಕದ ಹಾಕಿದಂಥವ್ರು ಯಾರು? ಇಲ್ಲಿ ಜನ ಬರಲ್ಲ ಅಂತೇಳಿ ಅಲ್ಲಿ ಕದ ಹಾಕ್ಬಿಟ್ರಿ, ನೂಕುದಲ್ಲಿ ಸತ್ತೋದ್ರು. 13 ಗೇಟ್ ಇತ್ತು. ಅಂದ್ರೆ ನಾನು ಇಷ್ಟೊಂದು ಆದಂತ ಟೈಮಲ್ಲಿ ನಾನು ಈ ಕಾಂಗ್ರೆಸ್ ಸರ್ಕಾರ ನಾನು ಕೇಳ್ತೀನಿ, ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ದೊಡ್ಡ ಮಿಸ್ಟೇಕ್ ಮಾಡಿದೆ, ನೆನ್ಪಿಡ್ಕೊಂಡು. ಅವ್ರ ದೊಡ್ಡ ಮಿಸ್ಟೇಕಿನಿಂದ ಇಷ್ಟೊಂದು ಮಂದಿ ಡೆತ್ ಆಗ್ಲಿಕ್ಕೆ ಕಾರಣ. ಹಂಗಾಗಿ ನಾನು ಹಿಂದೆ ನೋಡ್ತಾ ಇದ್ದೆ, ಎಲ್ಲ ಒಂದು ಕಡೆ ಪುಷ್ಪ ಸಿನಿಮಾ ಬಂದಿದೆ ಅಂತೇಳಿ. ಆ ಪುಷ್ಪ ಸಿನಿಮಾ ಬಂದಂತ ಟೈಮಲ್ಲಿ ಅಲ್ಲಿ ಹೊಸದಾಗಿ ರಿಲೀಸ್ ಆಗಿದೆ ಅಂತ ಟೈಮಲ್ಲಿ ಒಬ್ಬ ಅಭಿಮಾನಿ ಅಲ್ಲಿ ಮೃತಪಟ್ಟಂತ ಟೈಮಲ್ಲಿ ಆ ತೆಲಂಗಾಣ ಸರ್ಕಾರ, ಇವತ್ತು ಕಾಂಗ್ರೆಸ್ ಸರ್ಕಾರ ಅಲ್ಲ, ತೆಲಂಗಾಣದ ಕಾಂಗ್ರೆಸ್ ಸರ್ಕಾರ ಯಾರು ಹೀರೋ ಯಾರಪ್ಪ, ಅಲ್ಲು ಅರ್ಜುನ್ ಅರೆಸ್ಟ್ ಮಾಡಿದ್ರು. ಅಲ್ಲು ಅರ್ಜುನ್ FIR ಮಾಡಿ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ದಲ್ಲಿ ಇಟ್ಟು ಅವನ್ನ FIR ಮಾಡಿ ಪುನಃ ಅವ್ರನ್ನ ಏನ್ ಮಾಡಿದ್ರು, ಜೈಲಿಗೆ ಕಳಿಸಿದ್ರು. ಹಂಗ ಇವ್ರನ್ನ ಕೂಡ ನಾನು ಜೈಲಿಗೆ ಕಳಿಸ್ಬೇಕಂತ ಒತ್ತಾಯ ಮಾಡ್ತೀನಿ. ಅಲ್ಲಲ್ಲ ಅಲ್ಲಿ 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 ಅಲ್ಲಲ್ಲ ನಾನು ಒಂದ್ ಮಾತು ಕ್ಲಿಯರ್ ಮಾಡ್ತೀನಿ. ಹಂಗಾಗಿ ಇವತ್ತು ಸುಮಾರಾಗಿ 11 ಜನರು ಮುಗ್ಧರು ಏನು ಸಾವಾಗಿದ್ದಾರೋ ಅದರ ಹೊಣೆಗಾರಿಕೆಯನ್ನು ಒತ್ತಬೇಕು. ನೆನ್ಪಿಡ್ಕೊಳ್ರಿ. ನೆಕ್ಸ್ಟ್ ನೆನ್ಪಿಡ್ಕೊ, ತಾಳ್ಮೆ ಇರ್ಲಪ್ಪ. ಇದನ್ನ ಪೂರ ಜವಾಬ್ದಾರಿ ಹೊಣೆಗಾರಿಕೆಯನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಒತ್ಕೋಬೇಕು. ಈ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಒತ್ಕೋಬೇಕು, ಗೃಹ ಮಂತ್ರಿಗಳು ಒತ್ಕೋಬೇಕು. ಅವ್ರ ಅಸಹಾಯಕತನದಿಂದನೇ ಇಷ್ಟೊಂದು ದೊಡ್ಡ ಅನಾಹುತ ಆಗ್ಲಿಕ್ಕೆ ಕಾರಣ. ತಕ್ಷಣ ಅವ್ರು ಬಂಧನೆ ಮಾಡ್ಬೇಕಂದೇಳಿ ಒತ್ತಾಯವನ್ನು ಕೂಡ ಮಾಡ್ತೀನಿ. ಹಂಗಾಗಿ ಒಂದು ಕಡೆ ನಾನು ಹೇಳ್ತಾ ಇದ್ದೀನಿ, ಎಲ್ಲ ಒಂದು ಕಡೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಅಂತ DK ಶಿವಕುಮಾರ್ ಅವ್ರ ಚೈಲ್ಡಿಶ್ ನೇಚರ್ದಿಂದಾನೆ, ನೆನ್ಪಿಡ್ಕೊಡ್ರಿ, ಮತ್ತೆ ಅವ್ರ ಚೈಲ್ಡಿಶ್ ನೇಚರ್ದಿಂದಾನೆ ಈ ಸಣ್ಣ ಹುಡುಗರ ತರ ಏನು ಆಟ ಆಡಿದ್ರು. ಇದೆಲ್ಲ ಕಾರಣ ಇವ್ರು ಸಣ್ಣತನದಿಂದ ಆಟ ಆಡಿರೋ ಕಾರಣ ಇಷ್ಟು ಮಂದಿಗೆ ಕೊಲೆ ಆಗ್ಲಿಕ್ಕೆ, ಪ್ರಾಯೋಜಿತ ಕೊಲೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಹೇಳ್ತೀನಿ, ಅಲ್ಲ ಸ್ವಾಮಿ, ಇಷ್ಟೊಂದು ಮಂದಿ ಸೇರ್ತಾ ಗೊತ್ತಿದೆ. RCB ಗೆದ್ದ ನಂತರ ಅವತ್ತು ರಾತ್ರಿ ಹೆಂಗ ಹಂಗಾಮ ಆಯ್ತು. ಮಕ್ಕಳೆಲ್ಲರೂ ಕೂಡ ಎಲ್ಲ ಜಿಲ್ಲೆಗಳಲ್ಲಿ ಪಟಾಸಿ ಬಿಟ್ರು, ಎಲ್ಲರೂ ಬೀದಿಗೆ ಬಂದ್ರು, ಲಾರಿ ಘಟನೆ ಎಲ್ಲ ಕೂಡ ಎಲ್ಲ ರಾಜ್ಯದಲ್ಲಿ, ಇಡೀ ದೇಶದಲ್ಲೇ ಆಯ್ತು. ಇವತ್ತು ದೇಶದಲ್ಲಿ ಆದಂತ ಟೈಮಲ್ಲಿ ಸರ್ಕಾರ ಏನ್ ಜವಾಬ್ದಾರಿ ತಗೋಬೇಕಾಯ್ತು? ಸರ್ಕಾರ ಎಲ್ಲ ಒಂದು ಕಡೆ ಜವಾಬ್ದಾರಿ ತಗೊಂಡು ಹೆಂಗ್ ಮಾಡ್ಬೇಕು ನೋಡಪ್ಪ. ಅವ್ರಷ್ಟೊಂದು ದೊಡ್ಡ ಬಂದಂತ ಟೈಮ್ ಅಭಿಮಾನಿ ಅನ್ನೋದಕ್ಕೆ ಅದಕ್ಕೆ ಯಾವುದೇ ರೀತಿಯಲ್ಲಿ
ಅದನ್ನ ಸಮ ಮಾಡಕ್ ಸಾಧ್ಯ ಇಲ್ಲ. ಅಭಿಮಾನ ಇಷ್ಟು ದೊಡ್ಡ ಅಭಿಮಾನ ಇದ್ದಂಥ ಟೈಮಲ್ಲಿ ಇಷ್ಟೊಂದು ಮಂದಿ ಬರೋಂಥ ಟೈಮಲ್ಲಿ ಪ್ಲಾನ್ ಮಾಡ್ಕೋಬೇಕಿತ್ತು. ಈ ಪ್ಲಾನ್ ಮಾಡ್ಕೊಳ್ಳಾರ್ದಂತ ಇವತ್ತು ಇಷ್ಟೊಂದು ದೊಡ್ಡ ಅನಾಹುತ ಆದಂಥ ಟೈಮಲ್ಲಿ ಎಲ್ಲ ಒಂದು ಕಡೆ ನಾನು ನೋಡ್ತಾ ಇದ್ದೆ, ಅಣ್ಣ ನಾನು ಇಬ್ರಾಹಿಂ ಬಾಬು ನಾನು ನೋಡ್ತಾ ಇದ್ದೆ, ಇಲ್ಲಿ ಹೊಸಪೇಟೆಯಲ್ಲಿ ಸಾಧಾರಣ ಸಮಾವೇಶ ಆಯ್ತು. ಇವಾಗ ಎಷ್ಟು ಮಂದಿ ಬಂದ್ರಿ ಸಾಧಾರಣ ಸಮಾವೇಶಕ್ಕೆ? ಮುಖ್ಯಮಂತ್ರಿಗಳು ಬಂದ್ರು, ಉಪಮುಖ್ಯಮಂತ್ರಿಗಳು ಬಂದ್ರು, ಮಂತ್ರಿಗಳು ಎಲ್ಲರೂ ಕೂಡ ಬಂದ್ರು. ಎಷ್ಟು ಸಾರಿ ಸರ್ವೆ ಮಾಡಿದ್ರು, ಎಷ್ಟು ಸಾರಿ ಸರ್ವೆ ಮಾಡಿದ್ರು. ಇಷ್ಟೊಂದು ದೊಡ್ಡ ಬಂದು ಒಂದು ಸಾಧನಾ ಸಮಾವೇಶ ಬಂದಂತ ಟೈಮಲ್ಲಿ ಆ ಸಿದ್ಧತೆ ಸಲುವಾಗಿ ಆ ಜಮೀರ್ ಅನ್ನಂತ ಉಸ್ತುವಾರಿ ಮಂತ್ರಿ ಸತ್ರೆ ಬಾಣೆಂತರ ಸತ್ರೆ ಬರಲ್ಲತ್ತ, ಅವ್ರ ಸ್ವಾರ್ಥ ಸಲುವಾಗಿ ಅವ್ರ ಹೆಣ್ಮಕ್ಳು ತೀರ್ಕೊಂಡೋದ್ರು, ನಮ್ಮ ಬಾಣೆಂತರಲ್ಲಿದ್ದ ತೀರ್ಕೊಂಡಿದ್ರು. ಹಂಗಾಗಿ ಆ ಜಿಲ್ಲಾ ಮಂತ್ರಿ ಬಂದಿಲ್ಲ. ಆದ್ರೆ ಅಲ್ಲಿ ಅವ್ರ ಸ್ವಾರ್ಥ ಸಲುವಾಗಿ ನೋಡ್ರಿ, ಅವರು ಕಾಂಗ್ರೆಸ್ ಪಾರ್ಟಿ ಸಮಾವೇಶ ಅಂದ್ರೆ ಅದಕ್ಕೆ ಒಂದು ಒಂದು ಕಿಮ್ಮತ್ತು. ಇಲ್ಲಿ ಸಾಮಾನ್ಯವಾದಂತ ಜನರ ಸಾವು ಅಂದ್ರೆ ಅವ್ರಿಗೆ ಯಾವುದೇ ಕಿಮ್ಮತ್ತಿಲ್ಲ. ಎಷ್ಟು ಮಂದಿ ಬಂದು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, DCMಗಳು ಎಷ್ಟು ಸಾರಿ ಬಂದು ಹೋದ್ರು ಅಂದ್ರಿಗಿನ ಅವ್ರು ಸಾಕಷ್ಟು ಮಂದಿ ಬಂದು ಹೋದ್ರು. ಸುಮ್ಮನೆ ಹಂಗೆ DK ಶಿವಕುಮಾರ್ ಅವರು ಕೂಡ 2 ದಿನಗಳ ಕಾಲ ಇಲ್ಲೇ ಬೀಡ್ಬಿಟ್ಟಿದ್ರು ಪಾಪ. ಯಾಕಂದ್ರೆ ಸಾಧಾರಣ ಸಮಾವೇಶ ನೋಡಿ, ಅವ್ರು ಕಾಂಗ್ರೆಸ್ನ ಅವ್ರ ಜೀವ ಅಂದ್ರೆ ಬೆಲೆ, ಈ ಸಾಮಾನ್ಯವಾದಂತ ಜನರ ಬೆಲೆ ಏನಿಲ್ಲ. ಹಂಗಾಗಿ ಇವತ್ತು ಇಂಥ ಕಾರ್ಯಕ್ರಮಗಳನ್ನು ಮಾಡುವಂತ ಟೈಮಲ್ಲಿ ಎಷ್ಟು ಸಾರಿ ಪರಿಶೀಲನೆ ಮಾಡಿದ್ರು, ಏನೇನೋ ಮಾಡಿದ್ರು, ಆ ರೀತಿಯಲ್ಲಿ ಕೂಡ ಮಾಡಬೇಕಾಯ್ತು. ನನಗೇನು ನಾವೇನಂದ್ರೆ ಒಬ್ಬ ಕ್ಯಾಬಿನೆಟ್ ಮಂತ್ರಿ ಕೂಡ ಒಬ್ಬ ಎಲ್ಲ ಒಂದು ಕಡೆ ಇಷ್ಟೊಂದು ದೊಡ್ಡ ಟೀಮ್ ಬರೋಂಥ ಟೈಮಲ್ಲಿ ವಿಜಯೋತ್ಸವ ಆಚರಣೆ ಮಾಡ್ಕೊಂತ ಟೈಮಲ್ಲಿ ಕ್ಯಾಬಿನೆಟ್ ಅಲ್ಲಿ ನಿರ್ಧಾರ ಆಗಬೇಕಾಯ್ತು. ಕ್ಯಾಬಿನೆಟ್ ಅಲ್ಲಿ 34 ಮಂದಿ ಚರ್ಚೆ ಆಗ್ಬೇಕು, ಚರ್ಚೆ ಮಾಡಿಕೊಂಡು ಈ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಅಂತೇಳಿ ನೋಡ್ಬೇಕಾಯ್ತು. ಯಾವ್ದು ಕೂಡ ಮಾಡಕ್ ಹೋಗ್ಲಿಲ್ಲ. ಕೇವಲ ಅವ್ರ ಸ್ವಾರ್ಥದಿಂದ ಪುಕಟ್ಟಿ ಪ್ರಚಾರಕ್ಕೋಸ್ಕರವಾಗಿ ಎಲ್ಲ ಒಂದು ಕಡೆ ತಯಾರಿನೇ ಸಿದ್ಧತೆ ಇಲ್ಲಾರ್ದಂತೆ, ಯಾರು ಕೂಡ ಪರ್ಮಿಷನ್ ತಗೊಳ್ಳಾರ್ದಂತೆ ಎಲ್ಲವನ್ನು ಕೂಡ ಮಾಡಿರೋ ಕಾರಣ ಇಷ್ಟೊಂದು ದೊಡ್ಡ ಅನಾಹುತ ಆಗ್ಲಿಕ್ಕೆ ಕಾರಣ ಆಗಿದೆ. ಹಂಗಾಗಿ ಇವತ್ತು ಎಲ್ಲ ಒಂದು ಕಡೆ ಇವತ್ತು ಪಕ್ಷದ ಕಾರ್ಯಕ್ರಮಗಳು ಅನ್ನೋಂತಕಿನ ಇವ್ರನ್ನ ಯಾವ ರೀತಿಯಲ್ಲಿ ಕರಿಬೇಕು ಅನ್ನೋಂತ ಗೊತ್ತಲ್ಲ. ಒಬ್ಬ ಮೃಗಗಳು ಅಂದ್ರೆ ಪ್ರಾಣಿಗಳಂತ ಮೃಗಗಳ ತರ ಇವತ್ತು ಎಲ್ಲ ಕಡೆ ಲಜ್ಜೆಗೆಟ್ಟಿದಂತ ಕಾಂಗ್ರೆಸ್ ಸರ್ಕಾರ ಮತ್ತೆ DK ಶಿವಕುಮಾರ್ ನಡ್ಕೊಂಡಂತ ಕೆಲಸ ಮಾಡಿದಾರ. ಹಂಗಾಗಿ ಇವತ್ತು ಪೊಲೀಸರು ಅವರು ಬಂದೋಬಸ್ತ್ ಎಷ್ಟು ಕೊಟ್ಟಿದ್ದಾರೆ ಅನ್ನೋಂಥದ್ದು ವಿವರವನ್ನು ಕೊಡಬೇಕಾಗುತ್ತೆ. ಎಷ್ಟು ಮಂದಿ ಬಂದೋಬಸ್ತ್ ಕೊಟ್ಟಿದ್ರು, ಎಲ್ಲೆಲ್ಲಿ ಬಂದೋಬಸ್ತ್ ಕೊಟ್ಟಿದ್ರು, ವಿಧಾನಸೌಧ ಎಷ್ಟು ಕಡೆ ಕೊಟ್ಟಿದ್ರು, ಇವತ್ತು ಜೊತೆಲಿ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಎಷ್ಟು ಮಂದಿನ ಕೊಟ್ಟಿದ್ರು ಅಂತೇಳಿ ಇವೆಲ್ಲ ಕೂಡ ಹೇಳಂತ ಕೆಲಸ ಮಾಡ್ತಾರೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳು ಒಂದೇ ಒತ್ತಾಯ ಮಾಡ್ತೀನಿ, ಇವತ್ತು ಎಲ್ಲ ಒಂದು ಕಡೆ ಏನು ಈ ಸಭಾಪತಿಗಳ ಹತ್ರ ಚರ್ಚೆ ಮಾಡಿಕೊಂಡು ಚರ್ಚೆ ಮಾಡಿಕೊಂಡು ಇವತ್ತು ತಕ್ಷಣ 3 ದಿನಗಳ ಕಾಲ ಇವತ್ತು ಅಧಿವೇಶನ ಪ್ರಾರಂಭ ಮಾಡಬೇಕು. ಅಧಿವೇಶನ ಪ್ರಾರಂಭ ಆಗಬೇಕು, ವಿಶೇಷವಾದಂತ ಅಧಿವೇಶನ ಪ್ರಾರಂಭ ಆಗಬೇಕು. ಈ 3 ದಿನಗಳ ಕಾಲ ವಿಶೇಷವಾದಂಥ ಅಧಿವೇಶನವನ್ನು ಕರೆದು ವಿಶೇಷವಾದಂಥ ಅಧಿವೇಶನವನ್ನು ಕರೆದು ಅದು ಕೂಡ ಏನು ಅಧಿವೇಶನ ಅಂದ್ರೆ ನಾವು ವಿಧಾನ ಪರಿಷತ್ತು ವಿಧಾನಸಭೆ ಬೇರೆ ಬೇರೆ ಕಡೆಗಳು ಜಂಟಿ ಅಧಿವೇಶನ ಆಗಬೇಕು, ಒಂದೇ ಕಡೆ ಜಂಟಿ ಅಧಿವೇಶನ ಆಗಬೇಕು. ಆ ಅಧಿವೇಶನದಲ್ಲಿ ಚರ್ಚೆ ಆಗಬೇಕು. ಇವತ್ತು ಕೇವಲ ಈ ವಿಚಾರದಲ್ಲಿ ಎಷ್ಟು ಮಂದಿ ಸತ್ತೋದ್ರು, ಬೇರೆ ಯಾವುದು ವಿಷಾಂತರ ಮಾಡಕ್ ಹೋಗಬಾರ್ದು. ಕೇವಲ ಇದ್ರ ಬಗ್ಗೆನೇ ಚರ್ಚೆ ಮಾಡಬೇಕು. ಎಷ್ಟು ಬಂದೋಬಸ್ತ್ ಕೊಟ್ಟಿದ್ವಿ, ಯಾವ ರೀತಿಯಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ, ಏನೇನಾಗಿದೆ, ಇದ್ರ ಬಗ್ಗೆನೇ ಚರ್ಚೆ ಆಗ, ಬೇರೆ ಯಾವ ಕೂಡ ವಿಷಾಂತರ ಆಗಬಾರ್ದು. ಇವತ್ತು ಎಲ್ಲ ಒಂದು ಕಡೆ ಇವತ್ತು ಇವೆಲ್ಲ ಕೂಡ ಚರ್ಚೆ ಆಗಂತ ಕಲಿಸ್ಬೇಕು. ಮುಖ್ಯಮಂತ್ರಿಗಳು ಆದಷ್ಟು ಬೇಗನೆ ಅಧಿವೇಶನ ಕರಬೇಕು, ಜಂಟಿ ಅಧಿವೇಶನ ಆಗಬೇಕು, ಸತ್ಯತೆಗಳನ್ನು ತಿಳಿಸ್ಬೇಕು, ಜನರಿಗೆ, ನಾಡಿನ ಜನರಿಗೆ ತಿಳಿಸ್ಬೇಕನ್ನೋಂಥ ಒತ್ತಾಯ ಮಾಡ್ತೀನಿ. ಜೊತೆಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಜನರಿಗೆ ಕ್ಷಮೆಯನ್ನು ಕೇಳಬೇಕು. ನಾನು ಗಟ್ಟಿಯಾಗಿ ಒತ್ತಾಯ ಮಾಡ್ತೀನಿ. ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಕ್ಷಮೆಯನ್ನು ಕೇಳಬೇಕು. ನಾನು ಹೇಳ್ತಾ ಇದ್ದೀನಿ, ಮೊನ್ನೆ ಅವರು ಮಾತಾಡೋಂಥ ಟೈಮಲ್ಲಿ ಅವ್ರು ಹೇಳ್ತಾ ಇದ್ರು, ಕುಂಭಮೇಳದಲ್ಲಿ ಕೂಡ ಕಾಂಗ್ರೆಸ್ಸಿನ ಅವರು ಕುಂಭಮೇಳದ ಬಗ್ಗೆ ಕೂಡ ಎಲ್ಲೋ ಒಂದು ಕಡೆ ಅಸಮಾಧಾನವನ್ನು ತೋಡಂತ ಕೆಲಸ ಮಾಡ್ತಾ ಇದ್ರು. ಹೌದು, ಕುಂಭಮೇಳದಲ್ಲಿ ಸುಮಾರಾಗಿ 60 ಕೋಟಿ ಜನರು ಸೇರಿದಾರ. 60 ಕೋಟಿ ಜನರು ಸೇರಿದಂಥ ಟೈಮಲ್ಲಿ ಅಲ್ಲಿ ಜಾಸ್ತಿ ಸಂಖ್ಯೆ ಸೇರಿರೋ ಕಾರಣ ಅಲ್ಲಿ ಎಲ್ಲೋ ಒಂದು ಕಡೆ ಕಾಲು ತುಳಿತದಲ್ಲಿ ತೊಂದರೆ ಆಗಿದೆ ಅನ್ನೋಂಥ ವಿಚಾರ ಎಲ್ಲ ಗೊತ್ತಿರೋಂಥ ವಿಚಾರ. ನಾನು ಹೇಳ್ತಾ ಇದ್ದೀನಿ, ಅಲ್ಲಿ ಕಾಲು ತುಳಿತ ಆಗಿದೆ ಅಂದ್ರೆ ಇಲ್ಲಿ ಕಾಲು ತುಳಿತ ಆಗ್ಬೇಕನ್ನೋದು ಏನೇನು ಇದೇನಪ್ಪ? ಏನಿಲ್ಲಲ್ಲ, ಅಲ್ಲಿ ಆಗಿದೆ, ಇಲ್ಲಿ ಆಗ್ಬೇಕನ್ನೋದು ಏನಂದ ಇದೇನು? ಇಲ್ಲಿ ಆಗಿದೆ ಅನ್ನೋಂಥದ್ದು ಅದು ಹೇಳಂತ ಸರಿಯಲ್ಲ. ಹಂಗಾಗಿ ಇವತ್ತು ಇದೆಲ್ಲ ನೋಡಿದಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ತಪ್ಪಿಸ್ಕೋಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಆ ರೀತಿ ನಡ್ಕೊಂಡಂತ ಕೆಲಸ ಮಾಡ್ತಾ ಇದಾರ. ಎಲ್ಲೋ ಒಂದು ಕಡೆ ಹೇಳ್ತಾ ಇದ್ರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಅವರು ಏನು ಈ 11 ಜನರು ಇವತ್ತು ಸರ್ಕಾರದ ಪ್ರಾಯೋಜಿತ ಕೊಲೆ ಏನು ಮಾಡಿದಾರೋ ಅವ್ರು ಕುಂಭಮೇಳದ ಬಗ್ಗೆ ಕೂಡ ಮಾತಾಡ್ತಿದ್ರು. ಏನಂತ ಹೇಳಿದ್ರಿನ, ಕುಂಭಮೇಳದಲ್ಲಿ ಅಲ್ಲಿ ಪವಿತ್ರವಾದಂಥ ನದಿಯಲ್ಲಿ, ಗಂಗಾ ನದಿಯಲ್ಲಿ ಮುಳುಗಿ ಎದ್ದರೆ ಪಾಪಗಳೇನನ್ನ ತೊಳ್ಕೊಂಡು ಹೋಗ್ತಾವನ್ನಂತ ಮಾತು ಅವತ್ತಿನ ಗೃಹ ಮಂತ್ರಿಗಳು ಹೇಳ್ತಾ ಇದ್ರು. ನಾನು ಹೇಳ್ತಾ ಇದ್ದೀನಿ, ಇವತ್ತು ಅವತ್ತು ನೀವು ಹಂಗೆ ಹೇಳಿದ್ರಿ,
ಇವತ್ತು 11 ಮಂದಿ ಜನರು ಕೊಲೆ ಮಾಡಿದ್ರಲ್ಲ, ನಿಮ್ಮ ಪಾಪ ಯಾರು ಒತ್ಕೊಂತಾರೆ, ಯಾರು ಹೊಣೆಗಾರಿಕೆ ಒತ್ಕೊಂತಾರೆ, ಇದ್ರ ಬಗ್ಗೆ ಕೂಡ ಅವರು ನನಗೆ ಕೊಡಬೇಕಾಗುತ್ತೆ. ಹಂಗಾಗಿ ಇವತ್ತು ಸರ್ಕಾರದ ಕಾರ್ಯಕ್ರಮ ಇವತ್ತು ವಿಧಾನಸಭಾ ಮೆಟ್ಲದಲ್ಲಿ ನಡೆಸಿದ್ರಿ, ನಾನು ಒಪ್ತೀನಿ. ಯಾಕಂದ್ರೆ ವಿಧಾನಸೌಧ ಮೆಟ್ಲದಲ್ಲಿ ನಡೆಸಿದಂಥ ಟೈಮಲ್ಲಿ ಅಲ್ಲಿ ಎಂದುಕೊಂಡು ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಕೊಡಂತ ಅದಕ್ಕೆ ನಮಗೆ ಸಂಬಂಧ ಇಲ್ಲ ಅನ್ನೋಂಥ ಟೈಮಲ್ಲಿ ನಾನು ಕೇಳ್ತಾ ಇದ್ದೀನಿ, ಇವತ್ತು ಅಲ್ಲಿ ಕಾರ್ಯಕ್ರಮಗಳಿಗೆ ನಿಮಗೆ ಸಂಬಂಧ ಇಲ್ಲ ಅಂದ್ರೆ ಇವತ್ತು ನಾನು ಕೇಳ್ತೀನಿ, ಇವತ್ತು ವಿಧಾನಸಭೆಯಲ್ಲಿ ಅಲ್ಲಿ ಕಾರ್ಯಕ್ರಮ ಮೆಟ್ಲ ಮೇಲೆ ನಡೆಯುವಂಥ ಟೈಮಲ್ಲಿ ಅದು ಸರ್ಕಾರದ ಕಾರ್ಯಕ್ರಮ ಆಗುತ್ತೆ. ಆ ಸರ್ಕಾರಿ ಕಾರ್ಯಕ್ರಮ, ಯಾಕಂದ್ರೆ ವಿಧಾನಸೌಧ ಮೆಟ್ಲ ಮೇಲೆ ಒಂದು ಸರಿ ಒಂದು ಕಾರ್ಯಕ್ರಮಗಳು ನಡೆದ್ರೆ ನಾನು ಖಾಸಗಿಯಾಗಿ ಯಾರು ಕೂಡ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತೀವಿ, ಇನ್ನೊಂದು ಸೆಲೆಬ್ರೇಷನ್ ಮಾಡ್ತೀವಿ ಕೊಡಕ್ಕೆ ಬರಲ್ಲ. ದಟ್ ಈಸ್ ಟೆಕ್ನಿಕಲ್ ಪಾಯಿಂಟ್. ಸರ್ಕಾರ ಕಾರ್ಯಕ್ರಮ ಅಂದ್ರೆ ಮಾತ್ರ ಅಲ್ಲಿ ಮಾಡ್ಲಿಕ್ಕಾಗುತ್ತೆ. ಅವರು ಮುಖ್ಯಮಂತ್ರಿಗಳು ಈ ರೀತಿ ನೋಡಿದಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ತಪ್ಪಿಸ್ಕೋಬೇಕು ಅನ್ನೋಂಥ ಕಾರಣದಿಂದ ಈ ರೀತಿ ನಡ್ಕೊಂಡಂಥ ಕೆಲಸ ಮಾಡ್ತಾ ಇದಾರೆ. ಅದಕ್ಕೋಸ್ಕರವಾಗಿ ಇವತ್ತು ಇಷ್ಟೆಲ್ಲ ದುರಂತ ಆದಂಥ ಟೈಮಲ್ಲಿ ಕೂಡ ಮುಖ್ಯಮಂತ್ರಿಗಳು ಬೇಜವಾಬ್ದಾರಿತನ, ಎಲ್ಲೋ ಒಂದು ಕಡೆ ಅವ್ರ ನಿರ್ಲಕ್ಷ್ಯತನ, ಹೌದು ಆ ರೀತಿ ಈ ರೀತಿ ಸಂಪೂರ್ಣವಾಗಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿರೋ ಕಾರಣ ಈ ರೀತಿ ಆಗುವಂಥ ಕೆಲಸ ಆಗ್ತಾ ಇದೆ. ಇವತ್ತು ಇವೆಲ್ಲ ನೋಡಿದಂಥ ಟೈಮಲ್ಲಿ ಇವತ್ತು ಎಲ್ಲ ಒಂದು ಕಡೆ ಸರ್ಕಾರ ಫೇಲ್ಯೂರ್ ಆಗಿರೋ ಕಾರಣ ಇವತ್ತು ಈ ರೀತಿ ನಡೆಯುವಂಥ ಕೆಲಸ ಆಗ್ತಾ ಇದೆ. ಅದು ಕರಿಬೇಕು ಅಲ್ಲ, ಇವೆಲ್ಲ ಆಗೋ ಒಳಗಡೆ ಕರೀಲಲ್ಲ, ನಾಳೆನೆ ಕರೀಲಿ ಅಣ್ಣ. ನೋಡ್ರಿ ನಾಳೆನೆ ನೋಡೋಣ, ಮುಖ್ಯಮಂತ್ರಿಗಳು ಅಂದ್ರೆ ನಾಳೆನೆ ಕರಿಬೋದು, ಅವ್ರಿಗೆ ಸರ್ವ ಸ್ವತಂತ್ರ ಇದೆ. ಹಂಗಾಗಿ ಅವರೆಲ್ಲ ಕೂಡ ಅಲ್ಲಲ್ಲ, ನೋಡ್ರಿ ನಾನು ನೋಡ್ರಿ ಅಣ್ಣ, ನೀವು ಕನ್ಫ್ಯೂಸ್ ಮಾಡಿದ್ರೆ ನಾನು ಬುದ್ಧಿವಂತರು, ಅದಕ್ಕೆ ನಾನು ಬುದ್ಧಿವಂತಿದ್ದೀನಿ. ನೀವು ಏನೇ ಮಾಡ್ರಿ, ನಾನು ಸಿಕನ್ ಮೈ ವರ್ಡ್. ನಾನು ಎಲ್ಲಿ ಕೂಡ ನಾನು ಎಲ್ಲಿ ಕೂಡ ನೀವು ಹೇಳಿದಂಥದಕ್ಕೆ ನಾನು ಲೀನ್ ಆಗಲ್ಲ. ನಾನು ಎಲ್ಲಿ ಕೂಡ ನಾನು ಕೇಳೋದು ಒಂದು ಮಾತು ಕೇಳಿ ಅಲ್ರಿ, ನಾನೇನು ಹೇಳ್ತಿದ್ದೀನಿ, ಮುಖ್ಯಮಂತ್ರಿಗಳು ಅರೆಸ್ಟ್ ಮಾಡ್ಬೇಕಂದೇಳಿ ಅರೆಸ್ಟ್ ಮಾಡಲೇಬೇಕು, ಜಂಟಿ ಅಧಿವೇಶನ ಕರೀಲೇಬೇಕು. ನೀವೇನು ಹೇಳ್ತೀರಿ, ಅರೆಸ್ಟ್ ಹೆಂಗೆ ಮಾಡ್ತೀರಿ, ಜಂಟಿ ಅಧಿವೇಶನ ಅವ್ರು ಜೈಲಿಗೆ ಹೋಗ್ತಾರಲ್ಲ ಹೆಂಗೆ ಅಂತ ಹೇಳ್ತೀರಿ. ಅದೆಲ್ಲ ತಕ್ಷಣ ಯಾರೊಬ್ರು ಮಾಡ್ತಾರೆ, ಸಿಸ್ಟಮ್ ಇದೆ ರೀ, ಸಿಸ್ಟಮ್ ರನ್ ಆಗುತ್ತೆ, ಅದ್ರ ಬಗ್ಗೆ ಏನು ಯೋಚನೆ ಮಾಡ್ತೀರಿ, ಸಿಸ್ಟಮ್ ರನ್ ಮಾಡ್ತಾರೆ. ಹಂಗಾಗಿ ಆಯ್ತಣ್ಣ, ನೀವು ಹೇಳ್ದಂಗೆ ಕೇಳಪ್ಪಣ್ಣ, ನೀನು ಹೇಳ್ದಂಗೆ ಕೇಳೋಣ, ಆಯ್ತಾ? ಹಾಂ, ಅದು ಹೇಳಿದಲ್ಲಪ್ಪ, ಇವತ್ತು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದ್ರಿಂದ ಅಲ್ಲ, ಆ ರೀತಿ ಹೇಳಕ್ಕೆ ಹೋಗಲ್ಲ ನಾನು. ಅವ್ನು ಮುಖ್ಯಮಂತ್ರಿಗೆ ಬಿಟ್ಟಿರೋಂಥ ವಿಚಾರ, ಅವ್ರು ಯಾರೋ ಟ್ರಾನ್ಸ್ಫರ್ ಮಾಡಿದಾರೆ, ಅವನ್ನ ಅಮಾನತು ಮಾಡಿದಾರೆ, ನಾನು ಅದೇ ಪ್ಲೇಸ್ ಕಂಟಿನ್ಯೂ ಮಾಡೋಂಥ ಉಚ್ಚಾರ ನಾನು ಅನ್ನೋಕೆ ಹೋಗಲ್ಲ. ತಕ್ಷಣ ಯಾರು ಮುಖ್ಯಮಂತ್ರಿಗಳು ಇದು ಜವಾಬ್ದಾರಿಯನ್ನು ಹೊತ್ತು ಅವರು ರಾಜೀನಾಮೆ ಕೊಡ್ಬೇಕನ್ನೋ ಒತ್ತಾಯ ಮಾಡ್ತೀನಿ. ನೋಡಿ ಸರ್, ಅದ್ರ ಬಗ್ಗೆನೇ ಇವತ್ತು ನಾನು ಹೇಳ್ತಾ ಇದ್ದೀನಿ. ಇದನ್ನ ನೋಡಿ ಸರ್, ಒಂದು ಕನ್ಕ್ಲೂಷನ್ ಮಾಡಿಬಿಡ್ತೀನಿ. ಇದೆಲ್ಲ ಕೂಡ ಇವತ್ತು ರಿಟೈರ್ಡ್ ಜಸ್ಟಿಸು ಅವರಿಂದ ತನಿಖೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ನಂತರ CODಗೆ ಕೊನೆ ತನಿಖೆ ಮಾಡೋದ್ರಿಂದ ಅದರ ಕಡೆ ಕೂಡ ಆಗಲ್ಲ. ಇದನ್ನ ಕೊಡಂಗಿದ್ರೆ CBIಗೆ ಕೊಡ್ಬೇಕಂದ್ರೆ ಒತ್ತಾಯ ಮಾಡ್ತೀನಿ. ಲಾಸ್ಟ್ CBIಗೆ ಕೊಡ್ಬೇಕಂತ ಒತ್ತಾಯ ಮಾಡ್ತೀನಿ. ನಾನು ಆಮೇಲೆ ಓವರಾಲ್ ಆಗಿ ಇದನ್ನ CBI ಕೊಡ್ಬೇಕನ್ನೋ ಒತ್ತಾಯದ ಜೊತೆಲಿ ಸರ್ಕಾರ ಏನು ಮಾಡಿದೆ, ಇವತ್ತು ಎಷ್ಟು ಪರಿಹಾರ ಕೊಡ್ತಾ ಇದೆ, ಆ ಕ್ರಿಕೆಟ್ ಅಸೋಸಿಯೇಷನ್ ಇಂದ 10 ಲಕ್ಷ ರೂಪಾಯಿ ಕೊಡ್ತಾ ಇದೆ, ರೈಟ್ ಅಣ್ಣ? 10 ಲಕ್ಷ ರೂಪಾಯಿ ಅವ್ರೊಂದು 10 ಲಕ್ಷ, 20 ಲಕ್ಷ ರೂಪಾಯಿ, 5 ಲಕ್ಷ ಸರ್ಕಾರ ಕೊಡ್ತಾ ಇದೆ, 25 ಆಗ್ತದೆ. ಸರ್ಕಾರ ಎಷ್ಟು 10 ಲಕ್ಷ ಕೊಡ್ತಾ ಇದೆ? 10 ಲಕ್ಷ RCB ಅಂತು, KCS 25 ಲಕ್ಷ. ಅಲ್ರಿ, ಒಬ್ಬ ಮನುಷ್ಯ ಒಬ್ಬ ಕುಟುಂಬದಲ್ಲಿ ಅವನು ಆ ಮಗ ಅನ್ನೋಂತಿದ್ರೆ ಅವ್ರ ಕುಟುಂಬಕ್ಕೆ ಬೆಳಕಾಗ್ತಾನ, ಅವ್ನು ದುಡಿತಾನ, ಆ ದುಡಿಯೋದ್ರಿಂದ ಆ ಸಂಸಾರ ನಡೀತಾರೆ. ಇವರು 25 ಲಕ್ಷದಿಂದ ಆ ಪರಿಹಾರ ಅದನ್ನ ಸಮಾಧಾನ ಮಾಡಕ್ಕೆ ಸಾಧ್ಯ ಇಲ್ಲ. ಯಾವುದು ಜೀವಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರಕ್ಕೆ ಒತ್ತಾಯ ಏನು ಮಾಡ್ತೀರಿ, ಕೊಡಂಗಿದ್ರೆ ನೀವು ನಿಮಗೆ ಏನನ್ನ ಮನುಷ್ಯತ್ವ ಇದ್ದರೆ ಪ್ರತಿಯೊಂದು ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿ ಕೊಟ್ರಿ ಅಂತೇಳಿ ಒತ್ತಾಯನ ಕೂಡ ಮಾಡ್ತೀನಿ. ಅಲ್ಲ, ಮತ್ತೆ ಪಾರ್ಟಿಯಲ್ಲಿ ನಾವು ಚರ್ಚೆ ಮಾಡಿ ಮತ್ತೆ ಪಾರ್ಟಿಯಲ್ಲಿ ಹೇಳ್ತೀವಿ. ಯಾಕಂದ್ರೆ ಮತ್ತೆ ಅವ್ರಿಗೆ ಮುಜುಗರ ಆಗ್ಬೋದು ನನ್ನಿಂದ, ನನ್ನ ವೈಯಕ್ತಿಕವಾದಂಥ ಹೇಳಿಕೆ. ಮತ್ತೆ ಅವ್ರ ಪಾರ್ಟಿಯಲ್ಲಿ ಚರ್ಚೆ ಮಾಡಿ ಮತ್ತೆ ಇನ್ನೂ ಏನು ಮಾಡ್ಬೇಕನ್ನೋ ತೀರ್ಮಾನ ತಗೋತೀವಿ. ಹಂಗಾಗಿ ನಾನು ಕೂಡ ಇವತ್ತು
ಲಾಸ್ಟ್ ಟೈಮ್ ಕೂಡ ನಮ್ಮ ಗೌರ್ಮೆಂಟ್ ಇದ್ದಂಥ ಟೈಮಲ್ಲಿ ಲಾಸ್ಟ್ಗೆ ನಮ್ಮದೇ ಸರ್ಕಾರ ಇದ್ದಂಥ ಟೈಮ್ ಪ್ರೈಮ್ ಮಿನಿಸ್ಟರ್ ಬಂದರು ಎಲೆಕ್ಷನ್ ಸಂದರ್ಭದಲ್ಲಿ ಸುಮಾರಾಗಿ ಅಲ್ಲಿ ಕೂಡ 20-35 ಲಕ್ಷ ಮಂದಿ ಸೇರಿದ್ರು. ಅವತ್ತು ಕೂಡ ಯಾವುದೂ ಅನಾಹುತ ಆಗಿಲ್ಲ. ಇವತ್ತು ಪುನೀತ್ ರಾಜ್ಕುಮಾರ್ ಡೆತ್ ಆದಂಥ ಟೈಮಲ್ಲಿ 25 ಲಕ್ಷ ಮಂದಿ ಅಲ್ಲಿ ಯಾವುದೇ ಅನಾಹುತ ಆಗಿದ್ದಿಲ್ಲ. ಬಾಂಬೆದಲ್ಲಿ ವರ್ಲ್ಡ್ ಕಪ್ ಗೆದ್ದಂಥ ಟೈಮಲ್ಲಿ ಲಕ್ಷಾಂತರ ಮಂದಿ ಸೇರ್ಕೊಂಡು ಯಾವುದೇ ಅನಾಹುತ ಆಗಿಲ್ಲ. ಅದೆಲ್ಲ ಪ್ಲಾಂಡ್ ಇರ್ತಾರೆ. ಪ್ಲಾಂಡ್ ಇಲ್ಲಾರ್ದಂಥ ಇವ್ರು ಸುಮ್ಮನೆ ಪುಕಟ್ಟಿ ಪಬ್ಲಿಸಿಟಿ ಸಲುವಾಗಿ ಏನೇನು ಔಷಧ ಮಾಡಿ ಹಿಂಗೆಲ್ಲ ಅನಾಹುತ ಮಾಡಿಟ್ಟಾರ. 11 ಮಂದಿ ಜೀವ ತೆಗಿದ್ದಾರೆ. ಇಲ್ಲ, ಪಾರ್ಟಿ ಚೌಕಟ್ಟಲ್ಲಿ ನಾನು ಮಾತಾಡಿ ನಿರ್ಧಾರವನ್ನು ತಗೊಳ್ಳೋಂಥ ಕೆಲಸ ಮಾಡ್ತೀನಿ ಸರ್. ಪಾರ್ಟಿ ಕಡೆಯಿಂದ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸರ್. ಅದ್ರ ಬಗ್ಗೆ ನಮ್ಮ ಚರ್ಚೆ ಆಗುತ್ತೆ. ಅದು ಏನೇನು ಮಾಡಬೇಕು ನಮ್ಮ ಅಧ್ಯಕ್ಷರು ನಾವೆಲ್ಲ ಕುಂತು ಮಾತಾಡಿ ನಿರ್ಧಾರ ತೊಗೊಂತೀವಿ. ಸರ್, ಇನ್ನೂ ಒಂದಷ್ಟು ಜನ ಗಾಯಗೊಂಡವರು ಆಸ್ಪತ್ರೆಗೆ ಗೊತ್ತಾಗ್ತಾ ಇಲ್ಲ. ಕೆಲವರು ಯಾರು ಅದು ಫೈಂಡ್ ಔಟ್ ಆಗುತ್ತೆ. ಒಂದೇ ಇದೆಲ್ಲ ಇಷ್ಟೊಂದು ಇದೆಲ್ಲ ಮುಂದಕ್ಕೆ ಯಾರ್ಯಾರು ಅಂತೇಳಿ ಮಕ್ಕಳು ಇದ್ದಾರೆ. ಇಲ್ಲ, ಅದ್ರ ಬಗ್ಗೆ ಏನು ಅದ್ರ ನಿರ್ಧಾರ ಏನು ತೊಗೊಂಡಿಲ್ಲ. ನನ್ನ ಒತ್ತಾಯ, ನಾನು ವೈಯಕ್ತಿಕವಾದಂಥ ಒತ್ತಾಯ, ಈ ರಾಜ್ಯದ ಮುಖ್ಯಮಂತ್ರಿಗಳು A1 ಮಾಡಬೇಕು, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ A2 ಮಾಡಬೇಕು, A3 ಬಂದು ಪರಮೇಶ್ವರನ ಮಾಡಬೇಕಂದೇಳಿ ಒತ್ತಾಯಗಳು ಮಾಡಿದ್ದೀನಿ. ಥ್ಯಾಂಕ್ ಯು ಸರ್. ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.